ವಿಶೇಷವಾಗಿ ಪುತ್ರ ಅಯ್ಯಪ್ಪ ಸ್ವಾಮಿಯವರ ವಿಶೇಷವಾಗಿ ಪರಂಜ್ಯೋತಿ ಆರತಿ ಕಾರ್ಯಕ್ರಮ ಅಂತಹ 19ನೇ ತಾರೀಕು ಇದೇ ತಿಂಗಳು 19ನೇ ತಾರೀಕು ಡಾಬಸ್ಪೇಟೆಯ ಪಕ್ಕದಲ್ಲಿರ್ತಕ್ಕಂತಹ ಮುದ್ದರಾಮನಾಯಕನ ಪಾಳ್ಯದಲ್ಲಿ ಗುರುಗಳಿಗೆ ಮತ್ತು ಮಹಾಗುರುಗಳಿಗೆ ಮತ್ತು ಗುರುವಿನ ಗುರು ಅಯ್ಯಪ್ಪ ಸ್ವಾಮಿಯವರಿಗೆ ಆರತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಯಾರು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳ್ತಾರೆ. ಯಾವುದೇ ಒಂದು ಯಾತ್ರೆ ಮಾಡಿದ್ರೂ ಒಂದು ಫಲ ಇರುತ್ತೆ, ಆದರೆ ಶಬರಿಮಲೆಯಲ್ಲಿ ಆ ಥರ ಇಲ್ಲ. ಗುರುವಿನ ಮುಖಾಂತರವಾಗಿ ಯಾರು ಶಬರಿಮಲೆ ಯಾತ್ರೆಯನ್ನು ಮಾಡ್ತಾರೆ 48 ದಿನ ವ್ರತ ಮಾಡಿ ಅವರಿಗೆ ಸಂಪೂರ್ಣ ಫಲ ಕೊಡ್ತೀನಿ ಅಂತ ಅಯ್ಯಪ್ಪ ಹೇಳಿದ್ದಾರೆ. ಹಾಗಾಗಿ ಅಂತಹ ಗುರು ಮತ್ತು ಗುರುವಿನ ಗುರುವಿಗೆ 19ನೇ ತಾರೀಕು ಮುದ್ದರಾಮನಾಯಕನ ಪಾಳ್ಯದಲ್ಲಿ ಪರಂಜ್ಯೋತಿ ಆರತಿ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಲಾಗಿದೆ. ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಮಾಲೆಯಲ್ಲಿ ಇರಲಿ ಇರದೇ ಇರಲಿ ಕುಟುಂಬ ಸಮೇತರಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಯಾಕೆ ಅಂದರೆ ಕರ್ನಾಟಕದಲ್ಲಿ ನಮಗೆ ಗೊತ್ತಿರೋ ಥರ ಪ್ರಥಮ ಬಾರಿಗೆ ಇದೇ ಮೊದಲನೇ ಸಾರಿ ಒಂದು ವೇದಿಕೆಯಲ್ಲಿ ಅಯ್ಯಪ್ಪ ಸ್ವಾಮಿಯ ಗುರುಗಳನ್ನು ಕರೆಸಿ ನನಗೆ ಗೊತ್ತಿರೋ ಪ್ರಕಾರ 82ರಿಂದ ಇವತ್ತಿನವರೆಗೂ ಸಹ ಶಬರಿಮಲೆ ಯಾತ್ರೆ ಮಾಡ್ಕೊಂಡ್ಬಿಟ್ಟಿನಿ. ಇವತ್ತಿಗೂ ಸಹ ನಾನು ನೋಡಿದ್ದಿಲ್ಲ, ಮುಂದೆ ನೋಡ್ತೀವೋ ಇಲ್ವೋ ಗೊತ್ತಿಲ್ಲ. ಅಂತಹ ಒಂದು ಸಂದರ್ಭವನ್ನು ಗಿರೀಶ್ ಅವರ ಮುಖಾಂತರ ಆ ಗ್ರಾಮದಲ್ಲಿ ನಡೀತಾ ಇದೆ. ಎಲ್ಲರೂ ಸಹ ಪಾಲ್ಗೊಂಡು ಆ ಗುರುವಿಗೆ ನಮಸ್ಕಾರ ಮಾಡಿ ಗುರುವನ್ನು ಸ್ಮರಣೆ ಮಾಡಿ ಆ ಒಂದು ಪರಂಜ್ಯೋತಿಯನ್ನು ನೋಡಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ದಯಮಾಡಿ ಎಲ್ಲರೂ ಸಹ ಕುಟುಂಬ ಸಮೇತರಾಗಿ ಆಗಮಿಸಿ ಪ್ರಸಾದವನ್ನು ಸ್ವೀಕರಿಸಬೇಕು. ಎಲ್ರಿಗೂ ಒಳ್ಳೆಯದು ಮಾಡಿ. ಸ್ವಾಮಿಯೇ ಶರಣಯ್ಯಪ್ಪ.